ಹಾಯ್ ಎವ್ರಿವನ್, ವೆಲ್ಕಮ್ ಒನ್ಸ್ ಅಗೇನ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ 52ನೇ ಪ್ರಶ್ನೆ ನೋಡೋಣ. ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳೊಂದಿಗೆ ಭಾಗಿಯಾಗಿರುವ ರಾಷ್ಟ್ರಗಳ ಹೆಸರು ಕೊಟ್ಟಿದ್ದೇನೆ. ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳಿದ್ದಾವೆ, ಭಾಗಿಯಾದ ರಾಷ್ಟ್ರಗಳಿದ್ದಾವೆ. ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ CEPA ಭಾರತ ಅಮೆರಿಕ. ಏಷ್ಯಾ ಪೆಸಿಫಿಕ್ ವ್ಯಾಪಾರ ಒಪ್ಪಂದ APTA ಬಾಂಗ್ಲಾದೇಶ, ಚೈನಾ, ಭಾರತ, ಕೊರಿಯಾ ಗಣರಾಜ್ಯ, ಶ್ರೀಲಂಕಾ, ಲಾವೋ. ಹಾಗೆಯೇ PDR. ಬಿಮ್ಸ್ಟೆಕ್ ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ. ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ECTA ಭಾರತ, ಆಸ್ಟ್ರೇಲಿಯಾ, UAE, ಅಮೇರಿಕಾ. ಸೊ ಇದರಲ್ಲಿ ಯಾವುದು ತಪ್ಪಾಗಿದೆ, ಈ ಕೊಟ್ಟರ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದೆ, ನೋಡೋಣ. ಸೊ ಇಂಗ್ಲೀಷ್ ನೋಡೋಣ. ಗಿವನ್ ಬಿಲೋ ಆರ್ ದ ನೇಮ್ಸ್ ಆಫ್ ದ bilateral and regional agreements with the names of the countries involved. Bilateral and regional agreements ಇದ್ದಾವೆ, countries involved ಹೇಳಿದ್ನಲ್ಲ. ಕಂಪ್ರೆಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ CEPA ಇಂಡಿಯಾ USA. ಏಷ್ಯಾ ಪೆಸಿಫಿಕ್ ಟ್ರೇಡ್ ಅಗ್ರಿಮೆಂಟ್ APTA ಬಾಂಗ್ಲಾದೇಶ, ಚೈನಾ, ಇಂಡಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಶ್ರೀಲಂಕಾ, ಲಾವೋ, PDR. ಬಿಮ್ಸ್ಟೆಕ್ ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ, ನೇಪಾಳ, ಶ್ರೀಲಂಕಾ. ಎಕನಾಮಿಕ್ ಕೋಆಪರೇಷನ್ ಆನ್ ಟ್ರೇಡ್ ಅಗ್ರಿಮೆಂಟ್ ECTA ಇಂಡಿಯಾ, ಆಸ್ಟ್ರೇಲಿಯಾ, ಅರಬ್ ಅಮೆರಿಟಿಸ್, ಆಮೇಲೆ USA ಅಮೇರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಓಕೆ, ಯಾವ್ದು ಸರಿ ಅಂತ ನೋಡೋಣ. ಸೊ ಒಂದೊಂದು ಪರಿಶೀಲಿಸಿದಾಗ ಮೊದಲನೇದು CEPA ಇದು ಇದೆಯಲ್ಲ, ಇದು ಭಾರತ ಮತ್ತು UAE ನಡುವಿನ ಪ್ರಮುಖ ಒಪ್ಪಂದ ಆಗಿದೆ. ಯಾವುದೇ ಕಾರಣಕ್ಕಿದು ಭಾರತ ಮತ್ತು USA ನಡುವಿನ ಒಪ್ಪಂದವಲ್ಲ. ಸೊ ಹಾಗಾಗಿ ಆಯ್ಕೆ ತಪ್ಪು. ಇನ್ನು ಎರಡನೇದು ಏಷ್ಯಾ ಪೆಸಿಫಿಕ್ ಟ್ರೇಡ್ ಅಗ್ರಿಮೆಂಟ್, ಏಷ್ಯಾದ ಕೆಲವು ದೇಶಗಳ ನಡುವಿನ ಒಪ್ಪಂದ. ಇದೊಂದು ಪ್ರಾದೇಶಿಕ ಒಪ್ಪಂದ. ಇದರಲ್ಲಿ ಬಾಂಗ್ಲಾದೇಶ, ಚೀನಾ, ಭಾರತ, ದಕ್ಷಿಣ ಕೊರಿಯಾ, ಶ್ರೀಲಂಕಾ ಮತ್ತು ಲಾವೋ PDR ದೇಶಗಳಿವೆ. ಸೊ ಹಾಗಾಗಿ B ಏನಾಗಿದೆ, ಸರಿ ಇದೆ. ಸೊ ತಪ್ಪಿದೆ, B ಸರಿ ಇದೆ. ನೆಕ್ಸ್ಟ್ ಬಿಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಹೇಳಿದ್ನಲ್ಲ, ಬಿಮ್ಸ್ಟೆಕ್. ಇದರಲ್ಲಿ ಬಾಂಗ್ಲಾದೇಶ ಇದೆ, ಭೂತಾನ್ ಇದೆ, ಜೊತೆಗೆ ಭಾರತ, ನೇಪಾಳ, ಶ್ರೀಲಂಕಾ ಮಾತ್ರ ಬರುತ್ತೆ. ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಕೂಡ ಇದೆ. ಬಟ್ ಅಲ್ಲಿ ಆಪ್ಷನ್ ಎಲ್ಲ ಕೊಟ್ಟಿದ್ದಾನೆ, ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ. ಸೊ ಕೊಟ್ಟಿರೋ ದೇಶಗಳು ಕರೆಕ್ಟ್, ಬಟ್ ಎಕ್ಸ್ಟ್ರಾ ಕೊಟ್ಟಿಲ್ಲ ಥೈಲ್ಯಾಂಡ್ ಮತ್ತು ಮಯನ್ಮಾರ್. ಹಾಗಾಗಿ ಈ ಎರಡು ದೇಶಗಳ ಹೆಸರಿಲ್ಲ. ಹಂಗಾಗಿ ತಪ್ಪಂತ ಹೇಳೋಕ್ಕಾಗಲ್ಲ, ಇಲ್ಲಿ ತಪ್ಪಂತ ನಾವು ಹೇಳೋದಿಲ್ಲ. ಸೊ ಅಲ್ಲಿ ಬರುವಂಥ ಪ್ರಮುಖ ದೇಶಗಳು ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಮಯನ್ಮಾರ್. ಸೊ ತಪ್ಪಲ್ಲ, ಇದು ಸರಿಯೇ. ಬಟ್ ಕೊಟ್ಟಿರೋ ದೇಶಗಳು ಸರಿಯೇ, ಬಟ್ ಎರಡು ದೇಶಗಳು ಬಿಟ್ಟಿದ್ದಾವೆ. ಯಾವಂದರೆ ಥೈಲ್ಯಾಂಡ್ ಮತ್ತು ಮಯನ್ಮಾರ್. ಸೊ ಇದು ಕೂಡ ಸರಿಯೇ. ನೆಕ್ಸ್ಟು ECTA, ಈ ಒಪ್ಪಂದವು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಒಂದು ದ್ವಿಪಕ್ಷೀಯ ಒಪ್ಪಂದ ಆಗಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಅರಬ್ ಎಮಿರೇಟಿಸ್ ಬರೋದಿಲ್ಲ ಮತ್ತು USA ದೇಶಗಳು ಬರೋದಿಲ್ಲ. ಸೊ ಇದು ತಪ್ಪು. ಓಕೆ, ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಒಪ್ಪಂದಗಳಲ್ಲಿ ಭಾಗಿಯಾಗಿರೋ ರಾಷ್ಟ್ರಗಳ ಹೆಸರುಗಳಲ್ಲಿ ತಪ್ಪಾದವು ಯಾವಂದರೆ ತಪ್ಪು. ಯಾಕೆಂದರೆ ಭಾರತ ಮತ್ತು ಅಮೇರಿಕ ಅಲ್ಲ, ಭಾರತ ಮತ್ತು UAE. ಇದು ತಪ್ಪು. ಇದು ಸರಿ. ಬಾಂಗ್ಲಾದೇಶ, ಚೈನಾ, ಭಾರತ ಅಂದರೆ ಏಷ್ಯಾ ಪೆಸಿಫಿಕ್ ವ್ಯಾಪಾರ ಒಪ್ಪಂದ ಸರಿ. ಬಿಮ್ಸ್ಟೆಕ್ ಸರಿ. ಕೊಟ್ಟಿರೋ ದೇಶಗಳು ಸರಿ, ಬಟ್ ಎಕ್ಸ್ಟ್ರಾ ಕೊಟ್ಟಿಲ್ಲ. ಥೈಲ್ಯಾಂಡ್ ಮತ್ತು ಥೈಲ್ಯಾಂಡ್ ದೇಶ ಕೊಟ್ಟಿಲ್ಲ. ಕೆಲವು ಇವು ಕೊಟ್ಟಿರೋದೆಲ್ಲ ಮಯನ್ಮಾರ್ ಕೊಟ್ಟಿಲ್ಲ, ಉಳಿದವೆಲ್ಲ ಸರಿ. ಬಟ್ ಕೊಟ್ಟಿರೋ ಸರಿ. ಬಾಂಗ್ಲಾದೇಶ ಸರಿ, ಭೂತಾನ್ ಸರಿ, ಭಾರತ ಸರಿ, ನೇಪಾಳ ಸರಿ, ಶ್ರೀಲಂಕಾ ಸರಿ. ಬಟ್ ತಪ್ಪಂತ ಹೇಳಕ್ಕೆ ಬರಲ್ಲ, ಎರಡು ದೇಶಗಳು ಕೊಟ್ಟಿಲ್ಲ ಅಷ್ಟೇ. ಸೊ ಇದು ತಪ್ಪು. ಇದು ಭಾರತ ಮತ್ತು ಆಸ್ಟ್ರೇಲಿಯಾ, UAE ಮತ್ತು ಅಮೇರಿಕ ಇಲ್ಲ. ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ECTA ಭಾರತ ಮತ್ತು ಆಸ್ಟ್ರೇಲಿಯಾ ಮಾತ್ರ ಬರಬೇಕು. UAE ಅಂದರೆ ಅರಬ್ ಎಮಿರೇಟ್ಸ್, ಅಮೇರಿಕ ಇಲ್ಲ. ಸೊ ಯಾವ ತಪ್ಪಾಗಿದೆ, A ಮತ್ತು D ತಪ್ಪಾಗಿದೆ. ಓಕೆ, ಈ ಕ್ವಶನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಒಂದು ಸರಿ 4 ಥ್ಯಾಂಕ್ ಯು.